ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬಕ್ಕೆ ಹಣ್ಣಿನ ತೆಳ್ಳೆವನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು 2-3 ತೆಳ್ಳೆವನ್ನು ತಿಂದೇ ತಿಂತೀರಾ. ಅದನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕೆಲವರಿಗೆ ಬಕ್ಕೆ ಹಣ್ಣು ಏನು ಅಂತ ಗೊತ್ತಿಲ್ಲ ಅಂದರೆ ಹಲಸಿನ ಹಣ್ಣಿನಲ್ಲೇ ಇನ್ನೊಂದು ಪ್ರಭೇದ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಹಲಸಿನ ಹಣ್ಣಿನ ರೀತಿ ಇರುತ್ತೆ, ಆದರೆ ಹಣ್ಣಾದಾಗ ಸಾಫ್ಟ್ ಇರಲ್ಲ, ಸ್ವಲ್ಪ ಹಾರ್ಡ್ ಇರುತ್ತೆ. ಆ್ಯಂಡ್ ತಿನ್ನೋಕ್ಕೆ ಕೂಡ ಸ್ವಲ್ಪ ಟೇಸ್ಟ್ ಬೇರೆಯೇ ಇರುತ್ತೆ. ಸಿಟಿಗಳಲ್ಲೂ ಕೂಡ ಸಿಗುತ್ತೆ ಅನಿಸುತ್ತೆ, ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾನು ಮೊದಲೇದಾಗಿ ಅಕ್ಕಿಯನ್ನು ಒಂದು 5-6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ನೆನೆಸಿಟ್ಕೊಂಡ್ರೆ ನಾವು ದೋಸೆ ಹಿಟ್ಟನ್ನು ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು, ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಒಂದು ಸಲ ವಾಶ್ ಮಾಡೇ ನೆನೆಸಿಟ್ಕೊಂಡಿದ್ದೀನಿ, ಆದರೆ ಇನ್ನೊಂದು ಬಾರಿ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಕ್ಲೀನಾಗಿ ಎಲ್ಲವನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ನೀರನ್ನು ಬಸಿದು ಪಕ್ಕಕ್ಕೆ ಇಟ್ಕೋಬೇಕು. ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಆನಂತರ ನಾನು ಬಕ್ಕೆ ನೋಡ್ತಾ ಇರ್ಬೋದು, ಬಕ್ಕೆ ಹಣ್ಣನ್ನು ಚೆನ್ನಾಗಿ ಅದರ ಸಿಪ್ಪೆ ಮತ್ತು ಅದರ ಒಳಗಡೆ ಇರುವಂಥ ಬೀಜವನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಇರುತ್ತೆ, ನೋಡ್ತಾ ಇರ್ಬೋದು, ಗಟ್ಟಿಯಾಗಿರುತ್ತೆ. ಹಲಸಿನ ಹಣ್ಣಿನ ರೀತಿ ಸಾಫ್ಟಾಗಿ ಇರಲ್ಲ, ಮತ್ತು ಟೇಸ್ಟ್ ಕೂಡ ತುಂಬ ಚೇಂಜ್ ಇರುತ್ತೆ, ಸೇಮ್ ಇರಲ್ಲ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡಿ ನಾನು ಇಷ್ಟು ತೊಗೊಂಡಿದ್ದೀನಿ. ಸುಮಾರು ನಾನು ಅಲ್ಲಿ 1.5 kg ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಿಮಗೊಂದು ಪ್ರಮಾಣ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಇಷ್ಟು ಬಕ್ಕೆ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರಿಗೆ ನಾನು ಈಗ ಒಂದು 2 ಮುಷ್ಟಿ ಆಗುವಷ್ಟು ಅಕ್ಕಿಯನ್ನು ಹಾಕೋತೀನಿ. ಆನಂತರ ಬಕ್ಕೆ ಹಣ್ಣನ್ನು ಕೂಡ ಹಾಕೋತೀನಿ. ಪ್ರತಿ ಬಾರಿ ಇದೇ ರೀತಿ ಮಾಡಬೇಕು. ಒಂದು ಸ್ವಲ್ಪ ಅಕ್ಕಿ, ಸ್ವಲ್ಪ ಬಕ್ಕೆ ಹಣ್ಣನ್ನು ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತರಿ ಇಲ್ಲದಂತೆ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿಯಾಗಿ ರುಬ್ಕೋಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು ಪಾತ್ರೆಗೆ ಹಾಕ್ಕೋಬೇಕು. ಹಾಗೆ ನೋಡಿ, ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಇದನ್ನು ನೈಟ್ ಬೀಸ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇ ಇದು ಇನ್ನೂ ಚೆನ್ನಾಗಿ ಆಗುತ್ತೆ, ಉಬ್ಬಿ ಬರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಮತ್ತೇನೂ ಹಾಕಿಲ್ಲ, ಕೇವಲ ಅಕ್ಕಿ ಮತ್ತು ಬಕ್ಕೆ ಹಣ್ಣನ್ನು ಮಾತ್ರ ಹಾಕ್ಕೊಂಡಿದ್ದೀನಿ, ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ, ರುಚಿಗೆ ತಕ್ಕಷ್ಟು. ನೋಡಿ, ಈಗ ದೋಸೆ ಹಿಟ್ಟು ರೆಡಿ ಆಯಿತು. ನೀವು ಇದನ್ನು ದೋಸೆ ಕೂಡ ಮಾಡ್ಕೋಬೋದು. ನಾನು ಈಗಾಗಲೇ ತೆಳ್ಳೆವಿನ ಕೆಲವೊಂದು ವಿಧಾನಗಳನ್ನು ಮೊದಲೇ ಪೋಸ್ಟ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಹೋಗಿ ನೋಡಿ. ಇದನ್ನು ಎಣ್ಣೆ ಚುಟ್ಟಿ ಅಂತ ಹೇಳ್ತಾರೆ. ಹಾಗೆ ನಾನು ಇದರಲ್ಲಿ ಬಾಳೆ ಎಲೆಯಿಂದಲೇ ದೋಸೆ ಎರಿಯೋಕ್ಕೆ ಸಾಧನವನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡಿ, ನಾನು ನೆಕ್ಸ್ಟ್ ಡೇ ಎಷ್ಟೊಂದು ಚೆನ್ನಾಗಿ ರೆಡಿಯಾಗಿದೆ ಹಿಟ್ಟು ಅಂತ. ಈಗ ಒಂದು ಕಾದ ಹಂಚಿಗೆ ಇದನ್ನು ಹಾಕಿ ಚೆನ್ನಾಗಿ ತೆಳ್ಳೆವನ್ನು ಎರಿತೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ತೆಳ್ಳೆವು ರೆಡಿ ಆಯಿತು ಅಂತ, ಎಷ್ಟೊಂದು ಚೆನ್ನಾಗಿ ಕೂಡ ಬಂತು ಅಂತ. ನೋಡಿ ಎಷ್ಟು ಗರಿ ಆಗಿದೆ ಅಂತ ಕೂಡ ನಿಮಗೆ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಇದೇ ರೀತಿ ಅಡುಗೆ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ.